ನಮ್ಮ ಗಾಡಿಯಲ್ಲಿ ಲಾಸ್ಟ್ ನಿಂತಿದೆ. ಹೊಡಿತಾನ ಫ್ರಂಟ್ ಅರೌಂಡ್ 7.5 lakhs ಅಂತೆ. ಇಟ್ ಇಸ್ 800cc. ಹಲೋ ಗಾಯ್ಸ್, ನಮಸ್ಕಾರ. ಇವತ್ತು ನಮ್ಮ ಕಾಲೇಜ್ SAE ಕ್ಲಬ್ ಕಡೆಯಿಂದ ಆಟೋ ಶೋ ನಡೆಸ್ತಾ ಇದ್ದೀವಿ. ಸೊ ಆಟೋ ಶೋದು ವ್ಲಾಗ್ ಎಲ್ಲ ನಿಮಗೆ ತೋರಿಸ್ತೀನಿ. ಪ್ರಿಪ್ರೇಷನ್ಸು ಎಲ್ಲ ನಡೀತಾ ಇದೆ. ಎಲ್ಲ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಕಾಣಿಸ್ತಿಲ್ಲ, ಹತ್ರ ಹೋಗಿ ತೋರಿಸ್ತೀನಿ. ಗೈಸ್, ಈಗ ಒಂದೇ ಒಂದು ಬಂದಿದೆ ಸದ್ಯಕ್ಕೆ, 900 ಒಂದು. ಅಲ್ಲಿ ಬ್ಯಾನರ್ ಎಲ್ಲ ತರಕ್ಕೆ ಹೋಗಿದ್ರು. ಗೈಸ್, 2 ಬಂತು. ಇನ್ನು 2 ಬಂದಿದೆ. NR ಒಂದು, GS ಒಂದು. ಸ್ಲಿಪ್ ಆನು ಕ್ಯಾಟಲಿಟಿಕ್ ಕನ್ವರ್ಟರ್ ಇದೆ. ಓಕೆ ಗೈಸ್, ನೋಡಿ ಲೈನ್ ಅಪ್ ಬಂದಿದೆ. ನಮ್ಮ ಗಾಡಿಯಲ್ಲಿ ಲಾಸ್ಟ್ ನಿಂತಿದೆ. ಒಂದು 900 ಒಂದು, V-Strom 800 ಒಂದು, S1000 ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದೊಂದು 10R ಸ್ಲಿಪ್ ಆನ್ ಎಕ್ಸಾಸ್ಟು, ಕ್ರೇಜಿ ಆಗಿದೆ. ಇಷ್ಟು ಬಂದಿದೆ, ಇನ್ನು ಮಿಕ್ಕಿದ್ದು ಬರ್ತಾ ಇದೆ. ನಾನು ಡ್ರೈವ್ ಮಾಡಿ ಕ್ಲಿಪ್ ಬಂದಿದೆ, ತೋರಿಸ್ತೀನಿ. ಸೊ ಟೋಟ್ಲಿ ಇಷ್ಟು ಬಂದಿದೆ. ಬ್ಯೂಟಿಫುಲ್ ಆಗಿ ನಿಂತಿರೋದಂದರೆ 2 S1000 RR ಒಂದು, ಡುಕಾಟಿ ಒಂದು. S1000 RR ಫುಲ್ ಕೋಲ್ಡ್ ಸ್ಟಾರ್ಟ್. ಯಾಕಂದರೆ ಹತ್ರನೇ ಇದೆಯಲ್ಲ, ಹೊಡಿತಾನ ಕಿವಿ ಬ್ಲಾಸ್ಟ್. ಗೈಸ್, ಒಂದು 900, ಒಂದು ಡುಕಾಟಿ ಒಂದು ಡುಕಾಟಿ, ಒಂದು 900, ಒಂದು 10R. Okay guys, one of the craziest. ಜಾಗ ಇಲ್ಲ ಕಣೋ, ಜಾಗ ಬರ್ತಾ ಇಲ್ಲ. ಮ್ಯಾಟ್ ಇದೆ, ಮ್ಯಾಟ್ ತೆಗೀರಿ ಫಸ್ಟು. Get ready boys, he's readying for he's going for a donut. Okay guys, ಒಂದು ಅಂಪೇರೆ ಇದೆ, ನೋಡೋಣ. He's spinning the wheel lock. ಅವ್ರಿಗೆ ಜಾಗ ಸಿಗ್ತಿಲ್ಲ ಕರೆಕ್ಟಾಗಿ ಹೊಡೆಯೋಕ್ಕೆ ಸ್ಪಿನ್ನು. ಒಂದ್ಸತಿ ಜಸ್ಟ್ ಮಿಸ್ಸು ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಬಂತು ಡೋನಟ್ಸ್ ಇವಾಗ. ಕ್ರೇಜಿ ಸ್ಮೋಕ್ ನೋಡಿ ಗಾಯ್ಸ್. ನೆಕ್ಸ್ಟ್ ಲೆವೆಲ್ ಹೊಡೆದ್ರು ಮಾತ್ರ ಡ್ರಿಫ್ಟು. ನಾನು ಹೋಯ್ತು ಅನ್ಕೊಂಡೆ ಅಲ್ಲಿಗೇನೆ. ವೀಲ್ಸ್ ನೋಡು ಬೆಂಕಿ ಹೆಂಗ್ ಬರ್ತಾ ಇದೆ ಮಚ್ಚ. ನಾನು ಅಲ್ಲಿ ಕ್ಲೋಸ್ ಆದಾಗ ಹೋಯ್ತು ಅನ್ಕೊಂಡೆ. ಹೋಯ್ತು ಡ್ರೋನು. ಕ್ರೇಜಿ ಹೊಡೆದ್ರು ಮಾತ್ರ ಕ್ರೇಜಿ ಹೊಡೆದ್ರು. ಇಲ್ಲಿ ಲಾಕ್ ಆಯಿತು ಮಚ್ಚ ಟೈರ್ಸ್. ಅಲ್ಲಿಗೆ ಅಲ್ಲಿ ಸರಿಗೆ ಲಾಕ್ ಆಯಿತು ಟೈರ್ಸು. ಸ್ಮೆಲ್ ಹೆಂಗೆ ಬರ್ತಿದೆ ಗೊತ್ತಾ ಗಾಯ್ಸ್. ನೆಕ್ಸ್ಟ್ ಲೆವೆಲ್ ಸ್ಮೆಲ್ ಬರ್ತಾ ಇದೆ ಮಾತ್ರ. ಕ್ರೇಜಿಯಾಗಿ ಹೊಡೆದ್ರು. ಯಾರಂತ ಗೈಸ್, ರೆಡ್ ಬುಲ್ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ರೆಡ್ ಬುಲ್ ತಿಂತಾ ಇದ್ದಾರೆ, ಸಾರಿ ಕುಡಿತಾ ಇದ್ದಾರೆ. ರೆಡ್ ಬುಲ್ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ರೆಡ್ ಬುಲ್ ಅವ್ರ ಕಾರು ಬಂದಿದೆ, ಎಲ್ಲೋ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ರೆಡ್ ಬುಲ್ ಅವ್ರ ಕಾರು. ಸೊ ರೆಡ್ ಬುಲ್ ಕೊಟ್ಟಿದ್ದಾರೆ.
ಓಕೆ ಗೈಸ್, ಬಂದಿದೆ, ಎಲ್ಲ ಲೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಗಾಡಿಗಳು. ಲೆಜೆಂಡರಿ ಚೇತಕ್ ನೋಡಿ, ಇಲ್ಲಿ ಇಷ್ಟು ಬೈಕ್ಸ್ ಇದೆ, ಕಾರ್ಸು ಇಷ್ಟಿದೆ, ಬಟ್ ಅದಕ್ಕಿರೋ ಫ್ಯಾನ್ ಕ್ರೇಜೇ ಬೇರೆ. ಅದಕ್ಕೆ ಹೆಂಗೆ ಕಿರ್ಚಾಡ್ತಾ ಇದ್ದಾರೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಕಿರ್ಚಾಡ್ತಾ ಇದ್ದಾರೆ, ಅದಕ್ಕಿರೋ ಕ್ರೇಜೇ ಬೇರೆ. ಕ್ರೇಜಿ ಲೈನಪ್ ಬಂದಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಲೈನಪ್ ಇದೆ. ಫ್ರಂಟಿಂದ ಒಂದ್ಸರಿ ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ, ಇಲ್ಲೊಂದು M340i ಇದೆ, ಅಲ್ಲೂ ಒಂದು M340i ಇದೆ, ಇಲ್ಲಿ V-Storm, ಇಲ್ಲೊಂದು V-Storm ಬಂದಿದೆ, ಇಲ್ಲಿ ನನ್ನ ಗಾಡಿ ಇದೆ. ಇದು ಫುಲ್ ಕಸ್ಟಮ್ ಬಿಲ್ಟು ಆರ್ಲಿ, ರಾಯಲ್ ಎನ್ಫೀಲ್ಡು 800. ಬ್ಲಾಸ್ಟಿಂಗು ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ಸಕ್ಸಸ್ಫುಲಿ ಇವೆಂಟ್ ಕಂಪ್ಲೀಟ್ ಆಯಿತು. ಸೊ ಮೂಮೆಂಟು ಈಸ್ಕೊಂಡಾಯಿತು. ಅದು ನಾನೊಂದು ಮಾತಾಡಿದೆ, ಬಟ್ ಅದು ಕ್ಲಿಪ್ ಬಂತಾ ಇಲ್ವಾ, ನೋ ಐಡಿಯಾ. ಐ ವಿಲ್ ಶೇರ್ ಯು. ಇದೊಂದು ಮೂಮೆಂಟು ಕೊಟ್ಟಿದ್ದಾರೆ, ಬಟ್ ಇಟ್ ವಾಸ್ ಫನ್. ನಮ್ಮ ಕಾಲೇಜಲ್ಲಿ ಆರ್ಗನೈಸ್ ಆಗಿರೋದು. ಸೊ ಮುಂದಕ್ಕಿನ್ನ ಸೂಪರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಲೆಟ್ಸ್ ಗೋ ಗೈಸ್. ಇಲ್ಲೊಂದು ಕಸ್ಟಮ್ GT ಬಿಲ್ಟ್ ಹೇಳೋನಲ್ಲ ಇದೆ. ಈ ಸ್ಪೆಂಟ್ ಅರೌಂಡ್ 7.5 lakhs ಅಂತೆ. ಇಟ್ ಇಸ್ 800 cc. ಇಟ್ ಇಸ್ ಟ್ಯಾಪ್ಡು ತೋರಿಸಿದ್ರು ಅವಾಗಲೇ. ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ಬೇಕು ಈ ಥರ ಒಂದು ಗಾಡಿ ರೆಡಿ ಮಾಡ್ಸೋಕ್ಕೆ. ಲಿಟ್ರಲಿ ತುಂಬ ಎಫರ್ಟ್ಸ್ ಸ್ಪೆಂಡ್ ಮಾಡಿದ್ದಾರೆ. ಕ್ರೇಜಿ ಬಿಲ್ಟ್ ಮಾಡಿಸಿದ್ದಾರೆ ಮಾತ್ರ ಅವರು. ಎಲ್ಲ ಇಂಪೋರ್ಟ್ ಮಾಡಿಸಿದಾರಂತೆ ಜರ್ಮನಿಯಿಂದ ಪಾರ್ಟ್ಸು. ಗೈಸ್ ಫೈನಲಿ ಆಯಿತು. ಎಲ್ಲರೂ ಓಡ್ತಾವ್ರೆ. ಸೊ ಬಿಸಿಲಂತೂ ನೆತ್ತಿ ಮೇಲಿದೆ. ಅಲ್ಲೇ ಕಾಲೇಜ್ ಎಕ್ಸಿಟಲ್ಲೇ ಕಾಪ್ಸ್ ಬಂದ್ಬಿಟ್ಟವ್ರೆ. ಮಚ್ಚ ಹೆಂಗಿತ್ತು ಮಚ್ಚ ಇವತ್ತಿಂದು? ಸಾಯ್ತು, ಕ್ರೇಜಿ ಅಲ್ಲ, ಒಂದು ರೇಂಜಿಗಾನ ಬಂತು. ಬಟ್ ಕಾರ್ ಸ್ವಲ್ಪ ಮಿಸ್ಸಿಂಗ್ ಆಯಿತು. ಕಾರ್ಸು ಮ್ಯಾಚ್ ಆಗೋಯ್ತು. ನಡೆಯುತ್ತೆ, ಓಕೆ. ಬೈಕ್ಸ್ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ. ಬೈಕ್ಸ್ ವಾಸ್ ಗುಡ್, ಚೆನ್ನಾಗೇ ಬಂದಿತ್ತು. ದಿಸ್ ವಾಸ್ ಟುಡೇಸ್ ವ್ಲಾಗ್ ಗೈಸ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಟೇಕ್ ಕೇರ್.